ನಾವು ಸ್ವಲ್ಪ ಫಿಟ್ ಆಗಿರ್ಬೇಕು. ಏನ್ ಮಾಡುತ್ತೆ ಹಂಗೆ ಮೊದಲಿಗೆ ಫಸ್ಟ್ ತೆಗ್ದಾಕ್ಬಿಡ್ತಾರೆ. ಅದೇ ಮೇನ್ ತೆಗ್ದಿಲ್ಲ ಅಂದ್ರೆ ಕಣ್ಣು ನೀನು ಮನಸ್ಸಲ್ಲಿ ಅಳಿಸ್ಕೋಬೇಡಿ. ಇದು ಏನ್ ಮಾಡ್ಬೇಕಂದ್ರೆ ನಾವು ಈ ಗರ್ಭಕೋಶ ಮೂಳೆ ಟೊಳ್ಳಾಗಿ ಇದೆಲ್ಲ ಡ್ಯಾಮೇಜ್ ಆಗಿರುತ್ತೆ, ಇಲ್ಲೆಲ್ಲ ಕಾಣ್ತಿರುತ್ತೆ ಎಲ್ಲ. ಅದನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗೋಣ, ಮೂಳೆ ಗಟ್ಟಿ ಮಾಡೋಣ. ಅದು ಸರಿಯಾಗಿ ಅದ್ರ ಬಗ್ಗೆ ಏನ್ ಕಲಿತೀವಿ, ಮೂಳೆ ಗಟ್ಟಿ ಮಾಡೋಣ. ಬೇರೆಯವರೆಲ್ಲ ಬೇರೆ ಕಡೆಗೆ ಹೋಗಿ ಅಲ್ಲಿಗೆ ಹೋಗಿ ಇರ್ಬೋದು. ನೋಡಿ ಸರ್ಜರಿ ಮಂಗಳೂರಲ್ಲಿ ಮಾಡೋದೇ ಬೇಡ ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗಿ ಬೇಡ ಅಂತ ಎಕ್ಸರ್ಸೈಸ್ ಮಾಡಿ ಯಾವ ಕಾರಣಕ್ಕೂ ಮಾಡಿಸ್ಬೇಡಿ. ಇವ್ರು ಮಿಲಿಟರಿ ಹಾಸ್ಪಿಟಲ್ ಅಂತಾರೆ, ಅಲ್ಲೇ ಹೋಗ್ತೀರಾ ಇಲ್ಲೇ ಮಾಡಿಸಿ ಅಂತಾರೆ. ನಾನಿಲ್ಲ, ಇವ್ರು ತುಂಬಾ ಜನಕ್ಕೆ ಅಲ್ಲ ಏನು ಅವರು ಅದ್ರ ಇಲ್ಲೇ ಸರ್ಜರಿ ಮಾಡ್ತಾರೆ, ಅವ್ರು ಸರ್ಜರಿ ಹೇಳಿದ್ದಾರೆ, ಎಕ್ಸರ್ಸೈಸ್ ಮಾಡ್ಕೊಂಡು ಮೇಂಟೈನ್ ಮಾಡಿ. ಅವ್ರು ಹೇಳಿರೋದು ಕರೆಕ್ಟ್. ಬಟ್ ಏನ್ ಮಾಡೋಣ ಗೊತ್ತಾ, ಎಕ್ಸರ್ಸೈಸ್ ಜೊತೆಗೆ ಒಳಗಡೆಯಿಂದ ಮಂಡಿನ ಗಟ್ಟಿ ಮಾಡೋಣ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಯುಕ್ತ ಆಹಾರ, ಆಮೇಲೆ ಅನ್ವಾಂಟೆಡ್ ಇನ್ಫ್ಲಮೇಟರಿ ಫುಡ್ ನ ಅವಾಯ್ಡ್ ಮಾಡೋದು, ಆಮೇಲೆ ಮುಖ್ಯವಾಗಿ ಇವಾಗ ಆಲ್ರೆಡಿ ಆಗಿರ್ತಕ್ಕಂಥ ಡ್ಯಾಮೇಜ್, ಇವಾಗ ಆಲ್ರೆಡಿ ಮಂಡಿ ಟೊಳ್ಳಾಗಿದೆ, ಬೋನ್ ಟೊಳ್ಳಾಗಿದೆಯಲ್ಲ, ಅದನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಮೆಡಿಕೇಶನ್ಸ್. ಇದನ್ನ ಕರೆಕ್ಟ್ ಆಗಿ ಫೋಕಸ್ ಮಾಡಿದ್ರೆ ಒಂದು 3-4 months ಟೈಮ್ ಹಿಡಿಯುತ್ತೆ. ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಇಂಪ್ರೂವ್ಮೆಂಟ್ ಆಗಿ ನೋಡಿ, ಇದೆಲ್ಲ ಮೆಲಾಸ್ಮಾ ಇದೆಲ್ಲ ಬಂದಿರೋದು ಅದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾನೆ. ಸೊ ಅದೆಲ್ಲ ಕರೆಕ್ಷನ್ ಮಾಡ್ತಾ ಹೋದ್ರೆ ನಿಧಾನಕ್ಕೆ ರಿಕವರಿ ಆಗುತ್ತೆ. ಏನು ವರಿ ಮಾಡಬೇಡಿ, ಧೈರ್ಯವಾಗಿರಿ. ಒಂದೇ ಒಂದು ನೀವು ಮಾಡ್ಬೇಕಾಗಿರೋದು ಪಥ್ಯ ಮಾತ್ರ 100% ಮಾಡ್ಬೇಕು. ಅದರಲ್ಲಿ ಒಂದು 0% ಕೂಡ 0.1% ಕೂಡ ಡಿವಿಯೇಷನ್ ಮಾಡ್ಬೇಕು. ನಿಮ್ದು ನೋಡಿದ್ಮೇಲೆ ನಾವು ಹಾಲು ಮೊಸರು ಟೀ ಕಾಫಿ ಎಲ್ಲ ಬಿಟ್ಟ ಮುಂಚೆ ತಗೊಂತ ಇದ್ರಾ? 95 kg ಇದೆ. ಈಗ ಎಷ್ಟಿದೆ ಅಂದಿತ್ತು ಸರ್?